ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಹಿಳೆಯರು ತಿಳಿಯಬೇಕಾದ ಕೆಲವು ಉಪಯುಕ್ತ ಮಾಹಿತಿಗಳು, ಅವುಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಗಂಟಲಲ್ಲಿ ಕಿಚಕಿಚ ಆಗಿ ನೋವಾಗುತ್ತಿದ್ದರೆ ಜೀರಿಗೆ, ಕಾಳುಮೆಣಸು, ಶುಂಠಿ, ತುಳಸಿ, ಸ್ವಲ್ಪ ಬೆಲ್ಲ ಸೇರಿಸಿ ಕಷಾಯ ಮಾಡಿ ಕುಡಿಯಬೇಕು. ವಾರಕ್ಕೆ 2 ಬಾರಿ ಕಡಲೆ ಹಿಟ್ಟು, ಅರಿಶಿನ, ಮೊಸರು ಸೇರಿಸಿ ಪ್ಯಾಕ್ ಮಾಡಿ ಹಚ್ಚಿಕೊಳ್ಳುವುದರಿಂದ ಸ್ಕಿನ್ ಬ್ರೈಟ್ ಆಗುತ್ತದೆ ಹಾಗೂ ಟ್ಯಾನ್ ಆಗುವುದನ್ನು ತಪ್ಪಿಸಬಹುದು. ನೀಲಗಿರಿಯ ಅಥವಾ ನಿಂಬೆ ಎಲೆಗಳನ್ನು ಕಿವುಚಿ ಮೂಸುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ. ಊಟದ ನಂತರ ಹೊಟ್ಟೆ ಭಾರವೆನಿಸಿದರೆ 10 ನಿಮಿಷಗಳ ಕಾಲ ನಡೆಯಬೇಕು. ನಂತರ ಸ್ವಲ್ಪ ಬಿಸಿ ನೀರನ್ನು ಕುಡಿಯಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಅಜೀರ್ಣದ ಸಮಸ್ಯೆ ಇದ್ದರೆ ಊಟದ ನಂತರ ಜೀರಿಗೆಯನ್ನು ತಿನ್ನಿ. ಬೇಸಿಗೆಯಲ್ಲಿ ಸ್ಕಿನ್ ಹೆಚ್ಚಾಗಿ ಟ್ಯಾನ್ ಆಗುತ್ತಿರುತ್ತದೆ. ಅದಕ್ಕಾಗಿ ವಾರಕ್ಕೆ 2 ಬಾರಿ ಟೊಮೊಟೊ ಅಥವಾ ಆಲೂಗಡ್ಡೆ ರಸವನ್ನು ಬಳಸಿಕೊಂಡು ಪ್ಯಾಕ್ ಮಾಡಿ ಹಚ್ಚಿಕೊಳ್ಳಬೇಕು. ಅಕ್ಕಿ ತೊಳೆದ ನೀರನ್ನು ಸ್ನಾನದ ನಂತರ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ ಕಡಿಮೆ ಎಂದರೂ 10 ನಿಮಿಷಗಳ ನಂತರ ಬರೀ ನೀರಿನಿಂದ ತೊಳೆಯುವುದರಿಂದ ಕೂದಲಿನ ಗಾತ್ರ ಹೆಚ್ಚಾಗುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಖಕ್ಕೆ ಒತ್ತಿ ಮಸಾಜ್ ಮಾಡುವುದರಿಂದ ನಿಮ್ಮ ಚರ್ಮ ಮೃದುವಾಗುತ್ತದೆ. ಈರುಳ್ಳಿಯಲ್ಲಿ ಕೂದಲಿನ ಆರೋಗ್ಯಕ್ಕೆ ಬೇಕಾದ ಸಲ್ಫರ್ ಇದೆ. ಹಾಗಾಗಿ ಕೂದಲಿಗೆ ಈರುಳ್ಳಿಯ ರಸವನ್ನು ಹಚ್ಚುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಮತ್ತು ಹೊಸ ಕೂದಲು ಬೆಳೆಯಲು ಶುರುವಾಗುತ್ತದೆ. ನೀವು ದೇಹಕ್ಕೆ ಬೇಕಾದಷ್ಟು ನೀರನ್ನು ಕುಡಿಯದಿದ್ದಲ್ಲಿ ಮೂತ್ರದ ಬಣ್ಣ ಹಳದಿಯಾಗಿರುತ್ತದೆ. ಯೂರಿನ್ ಇನ್ಫೆಕ್ಷನ್ ಸಮಸ್ಯೆಗಳು ಶುರುವಾಗುತ್ತವೆ. ದಿನ ಅಕ್ಕಿ ತೊಳೆದ ನೀರಿನಿಂದ ನಿಮ್ಮ ಮುಖ ತೊಳೆಯಿರಿ. ಇದರಿಂದ ನಿಮ್ಮ ಮುಖ ಕಾಂತಿಯುತವಾಗುವುದು. ಬಾದಾಮಿ ಎಣ್ಣೆಯನ್ನು ಬಳಸಿ ದಿನ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತದೆ. ಹಾಗೆ ಕೂದಲಿಗೆ ಬಳಸುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಅನ್ನ ಬಸಿದ ನೀರು ಅಥವಾ ಗಂಜಿಯನ್ನು ಕೂದಲಿನ ಬುಡಕ್ಕೆ ಹಚ್ಚಿಕೊಂಡು 1 ಗಂಟೆ ನಂತರ ತಲೆ ತೊಳೆದುಕೊಳ್ಳಬೇಕು. ಇದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಬೇಸಿಗೆಯಲ್ಲಿ ಸೋಪ್ ಬದಲಿಗೆ ಮನೆಯಲ್ಲೇ ದೊರೆಯುವ ಕಡಲೆ ಹಿಟ್ಟು, ಮಸೂರ್ ದಾಲ್ ಹಿಟ್ಟು ಅಥವಾ ಮೊಳಕೆ ಕಟ್ಟಿದ ಹೆಸರುಕಾಳಿನ ಹಿಟ್ಟು ಇವುಗಳನ್ನು ಬಳಸಬೇಕು. ಪ್ರತಿದಿನ ರಾತ್ರಿ 4 ರಿಂದ 5 ಖರ್ಜೂರವನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿಟ್ಟ ಖರ್ಜೂರ ಹಾಗೂ ಆ ನೀರನ್ನು ಕುಡಿಯಬೇಕು. ಇದರಿಂದ ಮಹಿಳೆಯರಲ್ಲಿ ರಕ್ತಹೀನತೆಯ ತೊಂದರೆಯಾಗದಂತೆ ಮಾಡಬಹುದು. ದಾಸವಾಳದ ಎಲೆ ಮತ್ತು ಹೂಗಳನ್ನು ಪೇಸ್ಟ್ ಮಾಡಿ ಹಚ್ಚಿಕೊಳ್ಳುವುದರಿಂದ ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳು ದೊರಕುತ್ತವೆ ಹಾಗೂ ಕೂದಲು ಸ್ಮೂತ್ ಆಗುವುದು. ಸಾಸಿವೆ ಎಣ್ಣೆಗೆ ಸ್ವಲ್ಪ ಅರಿಶಿನ ಸೇರಿಸಿ ಹಚ್ಚುವುದರಿಂದ ಒಡೆದ ಹಿಮ್ಮಡಿಗಳು ಗುಣವಾಗುತ್ತವೆ. ಟೊಮೊಟೊ ಹಣ್ಣಿಗೆ ಕಾಫಿ ಪುಡಿ ಸೇರಿಸಿ ಮುಖಕ್ಕೆ ಮಸಾಜ್ ಮಾಡುವುದರಿಂದ ಸ್ಕಿನ್ ಬ್ರೈಟ್ ಆಗಿ ಶೈನಿಂಗ್ ಬರುವುದು. ಜೇನುತುಪ್ಪಕ್ಕೆ ಕರಿ ಮೆಣಸಿನ ಪುಡಿಯನ್ನು ಸೇರಿಸಿ ತಿನ್ನುವುದರಿಂದ ಶೀತ ಕಡಿಮೆಯಾಗುತ್ತದೆ. ನಿಂಬೆ ರಸಕ್ಕೆ ಸಕ್ಕರೆ ಮತ್ತು ಜೇನುತುಪ್ಪವನ್ನು ಸೇರಿಸಿ ಹಚ್ಚಿ ಮಸಾಜ್ ಮಾಡುವುದರಿಂದ ಕಪ್ಪಾದ ತುಟಿಯ ಬಣ್ಣ ಬದಲಾಗುತ್ತದೆ. ತೆಂಗಿನ ಎಣ್ಣೆಯಿಂದ ಕೈಕಾಲುಗಳಿಗೆ ಮಸಾಜ್ ಮಾಡುವುದರಿಂದ ಸಾಫ್ಟ್ ಆಗುತ್ತವೆ. ದಿನಾಲೂ ಕಿತ್ತಳೆ ಹಣ್ಣನ್ನು ತಿನ್ನುವುದರಿಂದ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಆಗಿದ್ದರೆ ಅದರಿಂದ ಮುಕ್ತಿ ಪಡೆಯಬಹುದು. ಪ್ರತಿದಿನ ಬಿಸಿ ನೀರಿಗೆ ನಿಂಬೆ ರಸ ಸೇರಿಸಿ ಕುಡಿಯುವುದರಿಂದ ದೇಹದ ತೂಕ ಇಳಿಸಬಹುದು. ಹಾಗೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಬಹುದು. ಪ್ರತಿದಿನ ಸ್ವಲ್ಪ ಬೆಲ್ಲವನ್ನು ತಿನ್ನುವುದರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ. ನಿಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ರಾತ್ರಿಯ ಊಟದಲ್ಲಿ ಬೆಳ್ಳುಳ್ಳಿಯನ್ನು ಬಳಸುವುದರಿಂದ ಎದೆ ಉರಿಯಾಗುತ್ತದೆ. ಸಬ್ಜಾ ಸೀಡ್ಸ್ ಅನ್ನು ನೀರಲ್ಲಿ ನೆನೆಸಿಟ್ಟು ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಬಹುದು ಹಾಗೂ ತೂಕ ಇಳಿಸಬಹುದು. ಚಿಯಾ ಸೀಡ್ಸ್ ಅನ್ನು ವಾರಕ್ಕೆ 3 ರಿಂದ 4 ಬಾರಿಯಾದರೂ ಸೇವಿಸಬೇಕು. ಹೀಗೆ ಮಾಡುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ. ಹಾಗೆಯೇ ನಿಮ್ಮ ದೇಹ ಲೈಟ್ ಆಗಿರುವುದು. ದಿನ ಬೆಳಗ್ಗೆ ಶುಂಠಿ ಕುದಿಸಿದ ನೀರು ಹಾಗೆ ನಿಯಮಿತವಾಗಿ ಚಕ್ಕೆಯನ್ನು ತಿನ್ನುವುದರಿಂದ ದೇಹದ ತೂಕ ಇಳಿಸಬಹುದು. ಊಟದ ಜೊತೆಗೆ ಈರುಳ್ಳಿಯನ್ನು ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ಬೇಸಿಗೆಯಲ್ಲಿ ಕಹಿ ಅಥವಾ ಒಳ್ಳೆ ಬೇವಿನ ಎಲೆ ಕುದಿಸಿದ ನೀರಲ್ಲಿ ಸ್ನಾನ ಮಾಡುವುದರಿಂದ ಚರ್ಮದ ಇನ್ಫೆಕ್ಷನ್ ನಿವಾರಣೆ ಮಾಡಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.